ನಮಸ್ಕಾರ ವೀಕ್ಷಕರೇ, ಇವತ್ತು ದಕ್ಷಿಣ ಕಾಶಿ ಅಂತಾನೆ ಹೆಸರುವಾಸಿ ಆಗಿರುವಂತಹ ಶಿವಗಂಗಾ ಕ್ಷೇತ್ರದಲ್ಲಿ ನಾವಿದ್ದೀವಿ. ಏನು ವಿಶೇಷ ಅಂದರೆ ಇವತ್ತು ಹೊನ್ನದೇವಿ ಹಾಗೂ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ರಥೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಬೆಳಗ್ಗೆಯಿಂದಲೇ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಇನ್ನು ನೀವು ವಿಜುವಲ್ಸಲ್ಲಿ ನೋಡಬಹುದು ಯಾವ ರೀತಿಯಾಗಿ ತೇರನ್ನು ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ. ಈಗ ತೇರನ್ನು ಎಳೆಯುವುದಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ತೇರನ್ನು ಎಳೆಯುವಂತಹ ಕಾರ್ಯಕ್ರಮಗಳು ಕೂಡ ಶುರುವಾಗುತ್ತೆ. ಹಾಗೂ ಪಾನಕ ಮಜ್ಜಿಗೆಯನ್ನು ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಇನ್ನು ನೀವು ವಿಜುವಲ್ಸಲ್ಲಿ ನೋಡ್ತಿರಬಹುದು ಯಾವ ರೀತಿಯಾಗಿ ಭಕ್ತರು ಎಲ್ಲ ದೇವಸ್ಥಾನದ ಮುಂಭಾಗದಲ್ಲಿ ಕಾದು ಕುಳಿತಿದ್ದಾರೆ ತೇರನ್ನು ಎಳೆಯೋದಕ್ಕೆ. ಹಾಗೂ ಶ್ರೀ ಗಂಗಾಧರೇಶ್ವರ ಹಾಗೂ ಹೊನ್ನದೇವಿ ದೇವರ ಕೃಪೆಗೆ ಪಾತ್ರರಾಗೋದಕ್ಕೆ ಇನ್ನು ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ತೆ ಮ್ಯಾಮ್. ಈ ರಥೋತ್ಸವದ ವಿಶೇಷ ಏನು ಅಂತ ಹೇಳಿ ನೋಡಿ, ಇದು ಹೊನ್ನಾದೇವಿ ರಥೋತ್ಸವ ಅಂತ ವರ್ಷಕ್ಕೆ ಒಮ್ಮೆ ಆಗೋದು. ಇದು ಯುಗಾದಿ ಹಬ್ಬ ಆದ 15 ದಿವಸಕ್ಕೆ ಬಸರಿ ಕಂಬ ಅಂತ ಹಾಕ್ತೀವಿ. ಆ ಕಂಬ ಹಾಕಿದ ಮಂಗಳವಾರ ಅಂದರೆ ಯುಗಾದಿ ಹಬ್ಬ ಮಂಗಳವಾರ ಬಿತ್ತು ಅಂದರೆ ಅವತ್ತೇ ಕಂಬ ಹಾಕ್ತಾರೆ. ಇಲ್ಲ ಮರುದಿನ ಯಾವತ್ತು ಕಂಬ ಮಂಗಳವಾರ ಬೀಳುತ್ತೆ ಅವತ್ತಿನ ದಿವಸ ಅದನ್ನು ಕಂಬ ಹಾಕಿ ಅದಾದ 15 ದಿವಸಕ್ಕೆ ಅಮ್ಮನವ್ರಿಗೆ ಮಡೆ ಆರತಿ ಅಂತ ಮಾಡ್ತಾರೆ. ಮಂಗಳವಾರ ಮಡೆ ಆರತಿ ಅಂತ ಮಾಡಿದ ತಕ್ಷಣ ಬುಧವಾರ ಕಂಬನ ತೊಗೊಂಡೋಗಿ ಇಲ್ಲೇ ಕಮಲ ತೀರ್ಥ ಅಂತ ಇದೆ, ಅಲ್ಲಿ ವಿಸರ್ಜನೆ ಮಾಡ್ತಾರೆ. ಅದಾದಮೇಲೆ ಈ ರಥೋತ್ಸವ ಪ್ರತಿದಿನವೂ ನಡೆಯುತ್ತೆ. ಇವತ್ತು ಬ್ರಹ್ಮ ರಥೋತ್ಸವ ಅಂತ ನಡೆಯುತ್ತೆ. ಸಂಜೆಗೆ ಮುತ್ತಿನ ಪಲ್ಲಕ್ಕಿ ಇರುತ್ತೆ, ರಾತ್ರಿ ತೆಪ್ಪೋತ್ಸವ ಇರುತ್ತೆ, ನಾಳೆ ದಿನ ರುದ್ರಾಕ್ಷಿ ಮಂಟಪ ಇರುತ್ತೆ, ಶನಿವಾರ ದಿನ ಗಂಗೈನ ವಾಹನ ಅಂತ ಎಡಳಿ ಸಿಂಹವಾಹನ ಮತ್ತು ಕುದುರೆ ವಾಹನ ಇರುತ್ತೆ. ಅದಾದ ನಂತರ ಬೋರೈನ ವಾಹನ ಅಂತ ಇರುತ್ತೆ, ಅದು ಮುತ್ತಿನ ಪಲ್ಲಕ್ಕಿಲಿ ಮಾಡ್ತಾರೆ. ಅದಾದಮೇಲೆ ಡಾಕ್ಟ್ರು ವಾಹನ ಅಂತ ಫೇಮಸ್ ಇದೆ, ಅದು ಚಿತ್ರಮಂಟಪದಲ್ಲಿ ಮಾಡ್ತಾರೆ. ಅದಾದಮೇಲೆ ಮಂಗಳವಾರ ವಿಶೇಷವಾಗಿ ಹೂವಿನ ಪಲ್ಲಕ್ಕಿ ಅಲಂಕಾರ ಆಗಿ ಇಡೀ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು, ಶಿವಗಂಗೆ ಗ್ರಾಮಸ್ಥರು ಎಲ್ಲರೂ ಸೇರಿ ಹೂವಿನ ಪಲ್ಲಕ್ಕಿ ಮತ್ತು ದರ್ಬಾರ್ ಅಲಂಕಾರ ಅಂತ ಮಾಡಿ ವಿಶೇಷವಾಗಿ ಒಂದು ವಾರಗಳ ಕಾಲ ಪ್ರತಿನಿತ್ಯನೂ ಉತ್ಸವಗಳು ನಡೀತಾ ಬರುತ್ತೆ. ನೆಕ್ಸ್ಟ್ ಮಂಗಳವಾರನೇ ಪೂರ್ಣ ಆಗೋದು. ಮಂಗಳವಾರ ಕಂಬ ಯಾವತ್ತು ನಾವು ಕಂಬ ಹಾಕಿ 15 ದಿವಸ ಆಗಿರುತ್ತೆ. ಅದಾದಮೇಲೆ ತಿರ್ಗಾ ಅದೇ ನೆಕ್ಸ್ಟ್ 15 ದಿವಸ ಕರೆಕ್ಟಾಗಿ ಎಲ್ಲ ಪೂರ್ಣ ಆಗುತ್ತೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಹನುಮಂತರಾಜು ಅಂತ, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಶಿವಗಂಗೆ. ಇವತ್ತು ನಮ್ಮ ಸುತ್ತ 7 ಹಳ್ಳಿಗೂ ಸಹ ಇವತ್ತು ಒಂದು ಹಬ್ಬದ ವಾತಾವರಣ. ಏಕೆ ಅಂದರೆ ಪ್ರಾರಂಭಿಕವಾಗಿ ಇವತ್ತು ನಮ್ಮ ಹೊನ್ನಾದೇವಿ ರಥೋತ್ಸವ ಪ್ರಾರಂಭವಾಗಿ ಇನ್ನು ವರ್ಷ ಇಡೀ ಸಹ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಇದು ಒಂದು ಅಧಿಕೃತವಾದಂಥ ಒಂದು ಚಾಲನೆ ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ತೇರಿನ ಬೀದಿಗಳಲ್ಲಿ ಇವತ್ತು ನಮ್ಮ ಶಿವಗಂಗೆ ತೇರಿನ ಬೀದಿ ಇವತ್ತು ವಿಜೃಂಭಣೆಯಿಂದ ಎಲ್ಲದನ್ನು ಸಿಂಗಾರ ಮಾಡಿ ಪ್ರತಿ ಚೌಟ್ರಿಗಳಲ್ಲೂ ಸಹ ಕೊಪ್ಪಳುಗಳನ್ನು ಹಾಕ್ಕೊಂಡು ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ಪಾನಕ, ಮಜ್ಜಿಗೆ ಮತ್ತೊಂದು ಎಲ್ಲರನ್ನ ವ್ಯವಸ್ಥೆ ಮಾಡಿ ಬಂದಂಥ ಭಕ್ತಾದಿಗಳು ಸಂತೃಪ್ತಿಯಾಗಿ ಈ ಪ್ರಾರಂಭಿಕವಾದಂಥ ಒಂದು ಧಾರ್ಮಿಕ ಕಾರ್ಯಕ್ರಮದಿಂದ ಹೋಗಬೇಕು ಅನ್ನತಕ್ಕಂಥ ಒಂದು ಅಭಿಲಾಷೆಯಿಂದ ಇವತ್ತು ಇಲ್ಲಿ ನಮ್ಮ ಮುಜರಾಯಿ ಇಲಾಖೆ ಆಡಳಿತ ವರ್ಗ ಇರ್ಬೋದು, ನಮ್ಮ ಪಂಚಾಯತಿ ಆಡಳಿತ ವರ್ಗ ಇರ್ಬೋದು, ಮತ್ತು ನಮ್ಮ ಸ್ಥಳೀಯ ಎಲ್ಲ ಮುಖಂಡರ ಸಹಕಾರದೊಂದಿಗೆ ಇವತ್ತು ಭಾಳ ವಿಜೃಂಭಣೆಯಿಂದ ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ರಾಜ ಬೀದಿಯಲ್ಲಿ ಇವತ್ತು ರಥ ಹೋಗ್ತಾ ಇದೆ. ಇದೇ ರೀತಿ ಮುಂದುವರ್ಕೊಂಡು ಹೋಗಲಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ಇನ್ನು 7 ದಿವಸಗಳ ಕಾಲ ಶಿವಗಂಗೆಯಲ್ಲಿ ಇವತ್ತು ಶನಿವಾರದಿಂದ ಎಡಳ್ಳಿಯವರು ವಾಹನ ಮತ್ತು ಕೊನೆಯ ದಿವಸ ರೈತರ ವಾಹನ ಅಂತ ಹೇಳ್ಬಿಟ್ಟು ಸುತ್ತು ಮಂಗಳವಾರ ಇವತ್ತು ತೆಪ್ಪೋತ್ಸವ ಇದೆ ಸಂಜೆ. ಮತ್ತು ಮಂಗಳವಾರ ರೈತರು ವಾಹನ ಅಂತಕ್ಕಂಥದ್ದು ಒಂದು ವಿಜೃಂಭಣೆಯಿಂದ ಸುತ್ತ 7 ಹಳ್ಳಿಯಿಂದ ಸೇರ್ಕೊಂಡು ರೈತರುಗಳೆಲ್ಲ ಸೇರಿಕೊಂಡು ಬಹಳ ವಿಜೃಂಭಣೆಯಿಂದ ಒಗ್ಗಟ್ಟಾಗಿ ಮಾಡ್ತಾರೆ. ಅವತ್ತು ರಸಮಂಜರಿ ಕಾರ್ಯಕ್ರಮ ಇರ್ಬೋದು, ವಿಶೇಷವಾಗಿ ಮದ್ದು ಗುಂಡುಗಳ ಒಂದು ಸಿಡಿತ ಇರ್ಬೋದು, ಮತ್ತು ಕೀಲು ಕುದುರೆ ಇರ್ಬೋದು. ಸಂಜೆ ಒಂದು 7 ಗಂಟೆಗೆ ಪ್ರಾರಂಭವಾದರೆ ಬೆಳಗ್ಗೆ 6 ಗಂಟೆವರೆಗೂ ವಿವಿಧ ವಾದ್ಯಗೋಷ್ಠಿಗಳ ಮೂಲಕ ಇವತ್ತು ಗಂಗಾಧರೇಶ್ವರ ಹೊನ್ನಾದೇವಿ ಅಮ್ಮನವ್ರನ್ನ ಇವತ್ತು ಧಾರ್ಮಿಕವಾಗಿ ವಿಜೃಂಭಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ.